ವೆಲ್ಕಮ್ ಟು ಮೈ ಚಾನೆಲ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಪೂಜಾ ಮಾಡಿರೋ ಅಡ್ಗೆನ ಮನೆಯವರೆಲ್ಲ ತಿಂದು ಎಲ್ಲರೂ ಖುಷಿಯಿಂದ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಪೂಜಾ ಹಾಗೂ ಭಾಗ್ಯನ ಹೊಗಳುತ್ತಾ ಇರ್ತಾರೆ. ಅದೇ ಸಮಯಕ್ಕೆ ಆದಿ ಕೂಡ ಬರ್ತಾರೆ. ಅವರು ಸ್ವಲ್ಪ ಅಡ್ಗೆನ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಸೂಪರ್ ಅಂತ ಸನ್ನೆ ಮಾಡ್ತಾರೆ. ಹಾಗೆ ಇದ್ರ ಕ್ರೆಡಿಟ್ ಎಲ್ಲ ಮೀನಾಕ್ಷಿ ಅತ್ತೆಗೆ ಹೋಗ್ಬೇಕು ಅಂತ ಆದಿ ಹೇಳ್ತಾರೆ. ಆದಿ ಮಾತ್ ಕೇಳಿ ಭಾಗ್ಯಂಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಇವ್ರೆಲ್ರ ಜೊತೆ ನನ್ ತಂಗಿ ಖುಷಿಯಾಗಿ ಈ ತರ ನಗ್ನಗ್ತಾ ಇದ್ರೆ ಅಷ್ಟೇ ಸಾಕಪ್ಪ ಅಂತ ಹೇಳಿ ಇಲ್ಲಿ ಭಾಗ್ಯ ಮನ್ಸಲ್ಲೇ ಅನ್ಕೋತಿರ್ತಾರೆ. ಪೂಜಾನ ನೋಡ್ಕೊಂಡು ಭಾಗ್ಯ ತುಂಬಾ ಖುಷಿಯಿಂದ ಇರೋದನ್ನ ಆದಿ ನೋಡ್ತಿರ್ತಾರೆ. ಭಾಗ್ಯ ಖುಷಿಯಾಗಿರೋದ್ ನೋಡಿ ಆದಿಗೂ ಕೂಡ ಖುಷಿ ಆಗುತ್ತೆ. ಆಗ ಅಲ್ಲಿ ಕನಿಕಾ ನಂಗ್ ಊಟ ಸಾಕು ಅಂತ ಹೇಳಿ ಕನಿಕಾ ಅಲ್ಲಿಂದ ಹೊರಟೋಗ್ತಾರೆ. ಕನಿಕಾ ಹೋಗ್ತಿರ್ತಾರೆ. ಹಾಗೆ ಕೆಳಗಡೆ ಇಲ್ಲಿ ಭಾಗ್ಯ ಅವ್ರ ಪರ್ಸು ಕೆಳಗಡೆ ಬಿದ್ದಿರುತ್ತೆ. ಇದೇನಿದು ಇಷ್ಟ ಬಂದಂಗ್ ಯಾರು ಈ ತರ ಇಟ್ಟಿರೋದು ಅಂತ ಹೇಳಿ ಕೋಪ ಮಾಡ್ಕೊಂಡು ಆ ಬ್ಯಾಗ್ ನ ಕಾಲಲ್ಲಿ ಒದ್ದು ಹೋಗ್ತಿರ್ತಾರೆ. ಆಗ ಬ್ಯಾಗ್ ಇಂದ ದುಡ್ಡು ಆಚೆ ಬಂದ್ಬಿಡುತ್ತೆ. ಅದನ್ನ ಕನಿಕಾ ನೋಡ್ತಾರೆ. ಇದೇನಿದು ಈ ಬ್ಯಾಗ್ ಅಲ್ಲಿ ಇಷ್ಟೊಂದು ದುಡ್ಡು ಇದೆಯಲ್ಲ, ಯಾರ್ ಬ್ಯಾಗ್ ಇರ್ಬೋದಿದ್ದು ಅಂತ ಹೇಳಿ ಇಲ್ಲಿ ಕನಿಕಾ ಯೋಚನೆ ಮಾಡ್ತಿರ್ತಾರೆ. ನಮ್ಮನೆಯವ್ರ ಹತ್ರ ಅಂತೂ ಇಂತ ಚೀಪ್ ಆಗಿರೋ ಬ್ಯಾಗ್ ಇಲ್ಲ. ಓ ಮೋಸ್ಟ್ಲಿ ಇದು ಬ್ಯಾಗಿನ ಬ್ಯಾಗ್ ಇರ್ಬೇಕು. ವಾವ್, ಅವಳ ಬ್ಯಾಗ್ ಅಲ್ಲಿ ಇಷ್ಟೊಂದು ದುಡ್ಡ, ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ಮೋಸ್ಟ್ಲಿ ಮದ್ವೆ ಖರ್ಚು ಮಿಕ್ಕಿ ಇಷ್ಟೊಂದೆಲ್ಲ ದುಡ್ಡನ್ನ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ. ಸಾಲ್ಗಾರರಿಗೆಲ್ಲ ಕೊಟ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದಾಳೇನೋ ಅಂತ ಹೇಳಿ ಕನಿಕಾ ಬಾಗಿನ ಬ್ಯಾಗ್ ಇಟ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಏ ಭಾಗ್ಯ, ನಿಂಗ್ ನೋಡ್ಕೊಳ್ಳೋ ಹೇಗೆ ನಾನ್ ಪಾಠ ಕಲಿಸ್ತೀನಿ ಅಂತ. ನಾನ್ ಏನ್ ಮಾಡ್ತೀನಿ ಅಂದ್ರೆ ನೀನು ಸಾಲದೋರಲ್ಲಿ ಸಿಗಾಕೋಬೇಕು, ಆ ತರ ನಿನಗ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಕನಿಕಾ ಬಾಗಿನ ಬ್ಯಾಗ್ ಅಲ್ಲಿರೋ ದುಡ್ಡನ್ನೆಲ್ಲ ಎತ್ಕೊಂಡು ತನ್ನ ಸೀರೆ ಸೆರಗಲ್ಲಿ ಬಚ್ಚಿಟ್ಕೊಬಿಡ್ತಾರೆ. ಆಮೇಲೆ ಬ್ಯಾಗ್ ನ ಅಲ್ಲೇ ಇಟ್ಬಿಟ್ಟು ದುಡ್ಡನ್ ಮಾತ್ರ ಕನಿಕಾ ತಗೊಂಡೊಟ್ಟೋಗ್ತಾರೆ. ಆಮೇಲೆ ಆ ಕಡೆ ಭಾಗ್ಯ ಅವರು ಊಟ ಎಲ್ಲ ಆದ್ಮೇಲೆ ಅಡ್ಗೆ ಮನೆಗೆ ಬಂದು ಅಲ್ಲಿದ್ದ ಪಾತ್ರೆಗಳನ್ನೆಲ್ಲ ತೊಳಿತಾ ಇರ್ತಾರೆ. ಆಗ ಪೂಜಾ ಬರ್ತಾರೆ. ಏನಕ್ಕ ಮಾಡ್ತಿದ್ಯಾ, ಪಾತ್ರೆ ಯಾಕಕ್ಕ ತೊಳಿತಿದ್ಯಾ? ಇದನ್ನೆಲ್ಲ ನಾನ್ ತೊಳ್ಕೊತೀನಿ ಅಕ್ಕ, ನಿನ್ ಮತ್ತೆ ಲೇಟ್ ಆಯ್ತು ಅಂತ ಹೇಳ್ತಿದ್ದೆ. ಪಾಡಿಗೆ ನೀನು ಹೊರಡಕ್ಕ, ನಾನೆಲ್ಲ ನೋಡ್ಕೋತೀನಿ ಅಂತ ಪೂಜಾ ಭಾಗ್ಯ ಹೇಳ್ತಾರೆ. ಪರವಾಗಿಲ್ಲ ಪೂಜಾ, ಇದನ್ನೆಲ್ಲ ತೊಳ್ಬಿಟ್ಟೆ ನಾನು ಹೋಗ್ತೀನಿ, ನನ್ಗೇನ್ ತೊಂದ್ರೆ ಇಲ್ಲ ಅಂತ ಭಾಗ್ಯ ಹೇಳ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿ ಆದಿ ಬರ್ತಾರೆ. ಭಾಗ್ಯ ಅವ್ರೆ, ಏನ್ ಮಾಡ್ತಿದ್ದೀರಾ? ಇದನ್ನೆಲ್ಲ ಮಾಡೋದಿಕ್ಕೆ ನಮ್ಮ ಮನೇಲಿ ಕೆಲ್ಸ ತೊಳಿದಾಳೆ, ನೀವು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಆದಿ ಹೇಳ್ತಾರೆ. ಪರವಾಗಿಲ್ಲ ಆದಿ ಅವ್ರೆ, ಇದು ನನ್ ತಂಗಿ ಮನೆ ಅಂದ್ಮೇಲೆ ಇದು ನನ್ಗೂ ಮನೆ ಅಲ್ವಾ, ಇನ್ನೇನೋ ಒಂದೆರಡು ಪಾತ್ರೆ ತೊಳೆದ್ರೆ ಮುಗ್ದೆ ಹೋಯ್ತು ಅಂತ ಹೇಳಿ ಆ ಎರಡು ಪಾತ್ರೆನ ತೊಳೆದು ಎಲ್ಲಾ ಪಾತ್ರೆ ತುಳಿಸ್ತಾರೆ ಭಾಗ್ಯ ಅವರು. ಅದನ್ನೆಲ್ಲ ನೋಡಿ ಆದಿಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ ಭಾಗ್ಯ ಅವ್ರೆ, ನಿಮ್ಮನ್ನ ನಾನು ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಬಿಟ್ಟಿದೆ. ನಿಮ್ ತಂಗಿನ ನಮ್ಮನೆ ಸೊಸೆಯಾಗಿ ಮಾಡ್ಕೊಳಕ್ಕೆ ನಿಜವಾಗ್ಲೂ ನಾವಂತೂ ಪುಣ್ಯ ಮಾಡಿದ್ವಿ ಅಂತ ಆದಿ ಹೇಳ್ತಾರೆ. ಪರವಾಗಿಲ್ಲ ಆದಿ ಅವ್ರೆ, ಎಷ್ಟೆಲ್ಲ ಅಂತ ಸಾರಿ ಕೇಳ್ತೀರಾ, ಆಗಿದೆಲ್ಲ ಆಗೋಯ್ತು ಅಲ್ವಾ. ಒಟ್ಟಲ್ಲಿ ನನ್ ತಂಗಿ ಈ ಮನೆಯಲ್ಲಿ ನಿಮ್ಗಳ ಜೊತೆ ಖುಷಿಯಾಗಿದ್ರೆ ನಂಗಷ್ಟೇ ಸಾಕು ಅಂತ ಭಾಗ್ಯ ಹೇಳ್ತಿದ್ರೆ. ನೋಡಿ ಭಾಗ್ಯ ಅವ್ರೆ, ನೀವು ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಡಿ, ನಿಮ್ ತಂಗಿ ಪೂಜಾ ನಮ್ಮ ಮನೇಲಿ ಖುಷಿಯಾಗಿರ್ತಾಳೆ ಅಂತ ಆದಿ ಹೇಳಿ ಅಲ್ಲಿಂದ ಹೋಗ್ತಿರ್ತಾರೆ. ಹೋಗ್ಬೇಕಾದ್ರೆ ಅವ್ರ ಕಾಲ್ ಹತ್ರ ಏನೋ ಕಾರ್ಡ್ ಸಿಗುತ್ತೆ. ಏನಿದು ಅಂತ ಹೇಳಿ ನೋಡ್ಬೇಕಾದ್ರೆ ಆ ಕಾರ್ಡು ಬೇರೆ ಯಾರ್ದು ಆಗಿರಲ್ಲ, ಅದು ಮದ್ವೆ ಇನ್ವಿಟೇಷನ್ ಕಾರ್ಡ್ ಆಗಿರುತ್ತೆ. ಅದು ಸ್ವತಃ ಆದಿ ಅವ್ರದೇ ಆಗಿರುತ್ತೆ. ಆ ಕಾರ್ಡ್ ನೋಡಿ ಆದಿಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ. ಆದಿ ಆ ಕಾರ್ಡ್ ಹಿಡ್ಕೊಂಡು ಹೋಗ್ತಿರೋದ್ನ ಇಲ್ಲಿ ಭಾಗ್ಯ ಹಾಗೂ ಪೂಜಾ ನೋಡ್ತಾರೆ. ಏನ್ ಆದಿ ಅವ್ರೆ ಅದು ಅಂತ ಇಲ್ಲಿ ಭಾಗ್ಯ ಕೇಳ್ತಿದ್ರೆ ಏನು ಇಲ್ಲ ಅಂತ ಇಲ್ಲಿ ಆದಿ ಹೇಳ್ತಾರೆ. ಅಷ್ಟೊತ್ತಿಗೆ ಇಲ್ಲಿ ಆದಿ ಕಣ್ಣಲ್ಲಿ ಕಣ್ಣೀರು ಬಂದಿರುತ್ತೆ. ಅದು ನೋಡಿ ಭಾಗ್ಯಂಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ. ಆಮೇಲೆ ಆದಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಪೂಜಾ ಆದಿಯವ್ರ ಕೈಯಲ್ಲಿ ಏನೋ ಮದ್ವೆ ಕಾರ್ಡ್ ಇದ್ದಂಗಿತ್ತಲ್ವಾ ಅಂತ ಭಾಗ್ಯ ಕೇಳ್ತಾರೆ. ನಂಗೆ ಗೊತ್ತಿಲ್ಲಕ್ಕ, ನಾನ್ ಈ ಮನೆಗ್ ಬಂದೆ ಇವತ್ತಲ್ವಾ, ಒಂದೇ ದಿನ ಆಗಿರೋದು, ನನ್ಗೇನ್ ಗೊತ್ತಕ್ಕ, ನೀನ್ ಹೋಗಿ ಹೋಗಿ ನನ್ನ ಹತ್ರ ಕೇಳ್ತಿದ್ಯಲ್ಲಕ್ಕ, ನಂಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತ ಪೂಜಾ ಹೇಳ್ತಾರೆ. ಸರಿ ಪೂಜಾ, ನಂಗ್ ಟೈಮ್ ಆಯ್ತು, ನಿಂಗೆ ಏನೇ ಸಹಾಯ ಬೇಕಾದ್ರೂ ನನ್ಗೊಂದ್ ಫೋನ್ ಮಾಡು, ಅದೇನೇ ಇದ್ರು ನಾನ್ ನಿಂಗೆ ಹೆಲ್ಪ್ ಮಾಡ್ಕೊಡ್ತೀನಿ, ನೀನ್ ಒಬ್ಳೆ ಎಲ್ಲಾನು ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡ ಅಂತ ಭಾಗ್ಯ ಹೇಳ್ತಾರೆ. ಸರಿಯಾಕ ಆಯ್ತು, ನಂಗೆ ಏನೇ ತೊಂದ್ರೆ ಆದ್ರೂ ನಿನ್ನ ಹತ್ರ ಹೇಳ್ಕೊಳ್ದೆ ಇನ್ಯಾರ ಹತ್ರ ಹೇಳ್ಕೊಳ್ಳಿ. ಇವತ್ ಮನೆಯವರೆಲ್ಲ ಇಷ್ಟೊಂದು ಖುಷಿಯಾಗಿ ಊಟ ಮಾಡ್ಕೊಂಡು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಹೋಗ್ಲಿದೆ ನೀನಿಂದ ಅಲ್ವಾಗ. ಅಕಸ್ಮಾತ್ ಏನಾದ್ರು ಇವತ್ತು ನೀನು ಬಂದು ಸಹಾಯ ಮಾಡಿಲ್ಲ ಅಂದಿದ್ರೆ ನನ್ ಪರಿಸ್ಥಿತಿ ಅದ್ ಏನಾಗ್ತಿತ್ತೋ ಏನೋ. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ ಇಲ್ಲಿ ಪೂಜಾ ಖುಷಿಯಿಂದ ಬಾಗಿನ ತಪ್ಕೋತಾರೆ. ಅಶೋ ಪೂಜಾ, ಅಕ್ಕಂಗೆ ಯಾರು ಥ್ಯಾಂಕ್ಸ್ ಹೇಳ್ತಾರ, ನೀನೇನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ಸರಿ ನನ್ ಬ್ಯಾಗ್ ಅಲ್ಲಿ ಇಟ್ಟೆ ಅಂತ ಭಾಗ್ಯ ಯೋಚನೆ ಮಾಡ್ತಿರ್ತಾರೆ. ಆಮೇಲೆ ಇಲ್ಲಿ ಪೂಜಾ, ಅಕ್ಕ ನೀನು ಅಡ್ಗೆ ಮಾಡ್ಬೇಕಾದ್ರೆ ಅಲ್ಲೇ ಎಲ್ಲೋ ಇಟ್ಟಿರ್ತೀಯ ಅನ್ಸುತ್ತೆ, ಬಾ ನೋಡೋಣ ಅಂತ ಪೂಜಾ ಹೇಳ್ತಾರೆ. ಆಮೇಲೆ ಪೂಜಾ ಹಾಗೂ ಭಾಗ್ಯ ಮನೆಯಿಂದ ಆಚೆ ಬರ್ತಾರೆ. ಅಲ್ಲಿ ಭಾಗ್ಯ ಅವ್ರ ಬ್ಯಾಗು ಇರುತ್ತೆ. ಸರಿ ಪೂಜಾ, ಬ್ಯಾಗ್ ಹೇಗಿದ್ರು ಸಿಕ್ತು, ನಾನಿನ್ ಹೊರಡ್ತೀನಿ, ಪಾಪ ಕ್ಯಾಂಟೀನ್ ಅಲ್ಲಿ ಅತ್ತೆ ಮತ್ತೆ ಅಮ್ಮ ಇಬ್ರೇ ಕಷ್ಟಪಡ್ತಿರ್ತಾರೆ ಅಂತ ಭಾಗ್ಯ ಹೇಳ್ತಾರೆ. ಆಗ ಸರಿ ಅಕ್ಕ, ಪಾಪ ನನ್ನಿಂದ ನಿಂಗೆ ಲೇಟ್ ಆಯ್ತೇನೋ ಅಂತ ಪೂಜಾ ಹೇಳ್ತಾರೆ. ಆಗ ಭಾಗ್ಯ, ಸರಿ ಪೂಜಾ ನಾನಿನ್ ಹೊರಡ್ತೀನಿ ಅಂತ ಹೇಳಿ ಭಾಗ್ಯ ಹೋಗ್ತಿರ್ತಾರೆ. ಇದನ್ನೆಲ್ಲ ಕನಿಕಾ ಮೇಲ್ಗಡೆಯಿಂದ ಡ್ರೆಸ್ ಮೇಲೆ ನಿಂತ್ಕೊಂಡು ನೋಡ್ತಿರ್ತಾರೆ. ಹೋಗೆ ಭಾಗ್ಯ ಹೋಗು, ಮನೆಗೆ ಹೋದ್ಮೇಲೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಕಾದಿರುತ್ತೆ, ಹೋಗೆ ಭಾಗ್ಯ ಹೋಗಿ ಅಂತ ಇಲ್ಲಿ ಕನಿಕಾ ಟೆರೆಸ್ ಮೇಲೆ ನಿಂತ್ಕೊಂಡು ಭಾಗ್ಯ ನೋಡ್ಕೊಂಡು ಮನ್ಸಲ್ಲೇ ಬೈಕೋತಿರ್ತಾರೆ. ಆಮೇಲೆ ಭಾಗ್ಯ ಕ್ಯಾಂಟೀನ್ ಹೋಗಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾರೆ. ವಾರ್ಡ್ರೋಬ್ ಇಡ್ತಿರ್ತಾರೆ. ಅಶೋ, ನಾನ್ ಮರ್ತ್ಕೊಂಡು ಬ್ಯಾಗ್ ನ ಹಾಗೆ ಇಡ್ತಿದ್ದೀನಲ್ಲ, ಅಲ್ಲಿ ಕೆಲವೊಂದಿಷ್ಟು ದುಡ್ಡಿತ್ತು, ಸಾಲ್ಗಾರರಿಗೆ ಅದು ವಾಪಸ್ ಕೊಡ್ಬೇಕಾಗಿತ್ತು, ಮೊದ್ಲು ಆ ದುಡ್ಡು
ದುಡ್ಡನ್ನ ಕರೆಕ್ಟ್ ಆಗಿ ಎತ್ತಿಟ್ಬಿಡ್ಬೇಕು ಅಂತ ಹೇಳಿ ಬ್ಯಾಗ್ ಓಪನ್ ಮಾಡಿ ದುಡ್ಡು ತಗೊಳಕ್ಕೆ ಅಂತ ಹೋಗ್ತಾರೆ ಭಾಗ್ಯ. ಆದ್ರೆ ಅದ್ರಲ್ಲಿ ದುಡ್ಡೇ ಇರೋದಿಲ್ಲ. ಅದು ನೋಡಿ ಭಾಗ್ಯಂಗಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ. ಅಶೋ ದುಡ್ಡೇನಾಯ್ತು, ನಿನ್ನೆ ತಾನೇ ಇಷ್ಟೊಂದು ದುಡ್ಡು ಇಲ್ಲೇ ಇಟ್ಟಿದ್ನಲ್ಲ ಅಂತ ಹೇಳಿ ಬ್ಯಾಗ್ ಅಲ್ಲೆಲ್ಲ ನೋಡ್ತಾರೆ. ಆದ್ರೆ ಆ ದುಡ್ಡು ಬ್ಯಾಗ್ ಅಲ್ಲಿ ಇರೋದಿಲ್ಲ. ಅಕಸ್ಮಾತ್ ಏನಾದ್ರು ಕಬೋರ್ಡ್ ಅಲ್ಲಿ ಇಟ್ಟಿದ್ನ, ನಾನೇನಾದ್ರು ಮರ್ತ್ಕೊಂಡು ಹೊಟ್ಟೋನ ಅಂತ ಹೇಳಿ ವಾರ್ಡ್ರೋಬ್ ಫುಲ್ ಹುಡುಕ್ತಾರೆ. ಅಲ್ಲೂ ಕೂಡ ದುಡ್ಡು ಇರಲ್ಲ. ದುಡ್ಡು ಎಲ್ಲಿ ಹೋಗೋದಕ್ಕೆ ಸಾಧ್ಯ? ಯಾಕಂದ್ರೆ ನಾನು ಇವತ್ತು ಎಲ್ಲೂ ಹೊರಗಡೆನೆ ಹೋಗಿಲ್ಲ. ಹೋಗಿದ್ರೆ ಪೂಜನ್ ಮನೆಗೆ ಹೋಗಿದ್ದೀನಿ ಅಷ್ಟೇ. ಅಶೋ ನಾನ್ ಬೇರೆ ಪೂಜನ್ ಮನೆ ಹೊರಗಡೆ ಬ್ಯಾಗ್ ಇಟ್ಟಿದ್ದೆ, ಅಲ್ಲೇ ಏನಾದ್ರು ದುಡ್ಡನ್ನ ಬೀಳ್ಸ್ಕೊಬಿಟ್ಟಿದೀನ ಅಂತ ಹೇಳಿ ಭಾಗ್ಯ ಯೋಚನೆ ಮಾಡ್ಕೊಂಡು ಆಮೇಲೆ ಪೂಜನ್ಗೆ ಕಾಲ್ ಮಾಡ್ತಾರೆ ಭಾಗ್ಯ. ಹೇಳಕ ಮನೆಗೆ ಹೋಗಿ ತಲುಪದ್ಯಾ ಅಂತ ಈ ಕಡೆ ಪೂಜಾ ಕೇಳ್ತಾರೆ. ಹಾ ಪೂಜಾ ತಲುಪ್ತೆ. ಒಂದ್ ವಿಷಯ ಪೂಜಾ, ಬ್ಯಾಗ್ ಅಲ್ಲಿ ಒಂದಿಷ್ಟು ದುಡ್ಡಿಟ್ಟಿದೆ, ಆದ್ರೆ ಇವಾಗ ಆ ಬ್ಯಾಗ್ ಅಲ್ಲಿ ದುಡ್ಡೇ ಕಾಣಿಸ್ತಿಲ್ಲ. ನೋಡು ಪೂಜಾ, ಬ್ಯಾಗ್ ಇಟ್ಟಿದ್ನಲ್ಲ ನಿಮ್ ಮನೆ ಹತ್ರ, ಅಲ್ಲೇ ಏನಾದ್ರು ದುಡ್ಡು ಏನಾದ್ರು ಬಿದ್ದೋಗಿದ್ಯಾ, ಸ್ವಲ್ಪ ನೋಡ್ತೀಯಾ ಅಂತ ಭಾಗ್ಯ ಹೇಳ್ತಾರೆ. ಅಕ್ಕ ಒಂದ್ ನಿಮಿಷ ಇರಕ, ನಾನು ಇಲ್ಲೇ ನೋಡ್ತೀನಿ, ಏನಾದ್ರು ಬೀಳ್ಸ್ಕೊಂಡು ಹೋಗಿದ್ಯಾ ಅಂತ ಹೇಳಿ ಪೂಜಾ ಅಲ್ಲೆಲ್ಲಾ ನೋಡ್ತಾರೆ. ಅದ್ ಎಷ್ಟೇ ನೋಡಿದ್ರು ಅಲ್ಲಿ ಪೂಜಂಗೆ ದುಡ್ಡಂತೂ ಸಿಗೋದಿಲ್ಲ. ಅಕ್ಕ ಇಲ್ಲೆಲ್ಲೂ ದುಡ್ಡು ಕಾಣಿಸ್ತಾನೆ ಇಲ್ಲ ಅಕ್ಕ, ಎಷ್ಟಿಟ್ಟಿದೆ ಅಕ್ಕ ದುಡ್ಡು ಅಂತ ಪೂಜಾ ಕೇಳ್ತಾರೆ. ಅಯ್ಯೋ ಪೂಜಾ, ಸ್ವಲ್ಪ ಜಾಸ್ತಿನೇ ಇಟ್ಟಿದೆ, ಮದ್ವೆಗಂತ ಒಂದಿಷ್ಟು ಸಾಲಗಳನ್ನ ಮಾಡಿದೆ, ಇಕ್ಕಿರೋ ದುಡ್ಡನ್ನ ಸಾಲ್ಗಾರರಿಗೆ ವಾಪಸ್ ಕೊಡೋಣ ಅಂತ ಹೇಳಿ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದೆ ಭಾಗ್ಯ ಹೇಳ್ತಾರೆ. ಸರಿ ಅಕ್ಕ, ಇಲ್ಲೇನಾದ್ರೂ ಸಿಕ್ಕಿದ್ರೆ ನಾನು ನಿಂಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಪೂಜಾ ಕಾಲ್ ಕಟ್ ಮಾಡ್ಬಿಡ್ತಾರೆ. ಆ ಕಡೆ ಭಾಗ್ಯಂಗಂತೂ ತುಂಬಾ ಟೆನ್ಷನ್ ಶುರು ಆಗುತ್ತೆ. ಕಷ್ಟ ಅಂತ ಸಾಲ ಮಾಡಿದೆ, ಇವಾಗ ನೋಡಿದ್ರೆ ಆ ಸಾಲ ದುಡ್ಡ ಎಲ್ಲ ಕಳ್ದೋಯ್ತಲ್ಲ, ಏನಪ್ಪಾ ಮಾಡ್ಲಿ ಈಗ ಆ ಸಾಲನ ತೀರ್ಸಕ್ಕೆ ಅಂತ ಭಾಗ್ಯ ಟೆನ್ಷನ್ ಮಾಡ್ಕೊತಿರ್ತಾರೆ. ಆ ಕಡೆ ಪೂಜಾ ಮಾತ್ರ ಭಾಗ್ಯನ್ ಮಾತು ಕೇಳಿ ತುಂಬಾ ಬೇಜಾರಾಗ್ಬಿಡ್ತಾರೆ. ದುಡ್ಡು ಎಲ್ಲಿಟ್ಟಿರ್ಬೋದು, ಅಕ್ಕ ಎಲ್ಲಿ ಕಳ್ಕೊಂಡಿರ್ಬೋದು ಅಂತ ಹೇಳಿ ಮನೆ ಎಲ್ಲ ಹುಡುಕ್ತಿರ್ತಾರೆ. ಅದನ್ನ ಮನೆಯವರು ನೋಡ್ತಾರೆ. ಇಲ್ಲಿ ಕನಿಗ ಮಾತ್ರ ಪೂಜಾ ದುಡ್ಡನ್ನ ಹುಡುಕ್ತಿರೋದ್ ನೋಡಿ ತುಂಬಾ ಖುಷಿ ಪಡ್ತಿರ್ತಾರೆ. ಪೂಜಾ ಒಂದ್ ನಿಮಿಷ ಅಮ್ಮ, ಏನಮ್ಮ ಅಷ್ಟೊತ್ತಿಂದ ನಾನು ನೋಡ್ತಾ ಇದ್ದೀನಿ, ತುಂಬಾ ಟೆನ್ಷನ್ ಅಲ್ಲಿ ಏನೋ ಹುಡುಕ್ತಾ ಇರೋ ಹೋಗಿದ್ಯಾ, ಏನಮ್ಮ ಅದು ಅಂತ ಕಾಮತ್ ಅವರು ಪೂಜನ್ ಕೇಳ್ತಾರೆ. ಅದು ಮಾವ, ಅದು ಆಗ್ಲೇ ಭಾಗ್ಯಕ್ಕ ಬ್ಯಾಗ್ ಅಲ್ಲಿ ಸ್ವಲ್ಪ ದುಡ್ಡಿಟ್ಟಿದ್ಲಂತೆ, ಆ ಬ್ಯಾಗು ಆಚೆ ಇಟ್ಟಿದ್ಲು, ಅದು ಈಗ ಕಾಣಿಸ್ತಿಲ್ವಂತೆ, ಎಲ್ಲೋಯ್ತು ಅಂತ ಗೊತ್ತಿಲ್ವಂತೆ, ಅದಕ್ಕೋಸ್ಕರ ಅಕ್ಕ ಫೋನ್ ಮಾಡಿ ಅಲ್ಲೇ ಎಲ್ಲಾದ್ರೂ ಬಿದ್ದಿದ್ಯಾ ನೋಡು ಅಂತ ಹೇಳಿದ್ರು ಅಂತ ಪೂಜಾ ಹೇಳ್ಬಿಡ್ತಾರೆ. ಕಾಮತ್ ಅವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ. ಏ ಪೂಜಾ, ನಿಮ್ಮನ್ನ ಮತ್ತೆ ನಿಮ್ ಮನೆಯವ್ರನ್ನ ಏನೇ ಅನ್ಕೊಂಡಿದೀರಾ, ಏನೋ ಇಲ್ಲಿ ಯಾರು ಕದ್ದಿದ್ದಾರೆ ಅಂತ ಏನ್ ನಿಮ್ ಅಕ್ಕ ಅನ್ಕೊಂಡಿದ್ದಾಳ, ಏನ್ ನಮ್ಮ ಮನೆಯವ್ರನ್ನೆಲ್ಲ ಕಳ್ಳರ ತರ ನೋಡ್ತಾ ಇದ್ದೀರಾ ನೀವು ಅಂತ ಕನಿಕಾ ಹೇಳ್ಬಿಡ್ತಾರೆ. ಅಯ್ಯೋ ತಪ್ಪಾಗಿ ತಿಳ್ಕೊಬೇಡ ಕನಿಕಾ, ಅಕ್ಕ ಹೇಳಿರೋದು ಹಾಗಲ್ಲ, ಅಲ್ಲೇ ಏನಾದ್ರೂ ಮಿಸ್ ಆಗಿ ಬೀಳ್ಸ್ಕೊಂಡಿದ್ದೀನಾ ನೋಡು ಅಂತ ಹೇಳಿದ್ಲಷ್ಟೇ. ಅದಕ್ಕ ಎಲ್ಲೆಲ್ಲ ಓಡಾಡಿದ್ಲು, ಎಲ್ಲಾ ಕಡೆ ನೋಡ್ತಾ ಇದ್ದೀನಿ, ಅಕ್ಕ ಓಡಾಡಿರೋ ಕಡೆ ಏನಾದ್ರು ದುಡ್ಡು ಬೀಳ್ಸ್ಕೊಂಡ್ ಹೋಗಿದ್ದಾಳ ಅಂತ, ಬೀಳ್ಸ್ಕೊಂಡ್ ಹೋಗಿದ್ರೆ ಎಲ್ಲಾರು ಸಿಗುತ್ತಾ ಅಂತ ಹೇಳಿ ಹುಡುಕ್ತಾ ಇದ್ದೀನಿ ಅಷ್ಟೇ ಅಂತ ಪೂಜಾ ಹೇಳ್ತಾರೆ. ಸರಿ ಆಯ್ತು, ನಿಮ್ಮ ಅಕ್ಕನ್ ದುಡ್ಡು ಸಿಕ್ತಾ ಅಂತ ಇಲ್ಲಿ ಕನಿಕಾ ಕೇಳ್ತಾರೆ. ಇಲ್ಲ ಅಂತ ಆ ಕಡೆ ಪೂಜಾ ಹೇಳ್ತಿದ್ರೆ, ಆ ದುಡ್ಡು ಸಿಗೋದಿಲ್ಲ ಬಿಡು, ನಮ್ಮ ಮನೇಲಿ ಅಂತ ಜುಜ್ಬಿ ದುಡ್ಡಿಗೋಸ್ಕರ ಆಸೆ ಪಡೋರು ಯಾರು ಇಲ್ಲ. ನೋಡಿದ್ರಪ್ಪ, ದೊಡ್ಡದಾಗೆ ಆ ಪೂಜೆನ ನಮ್ಮನೆ ಮಹಾಲಕ್ಷ್ಮಿ ಅಂತ ಹೇಳ್ತಿದ್ರಿ, ಈಗ ನೋಡಿದ್ರೆ ಅಕ್ಕ ತಂಗಿ ಸೇರ್ಕೊಂಡು ನಮ್ಮನೆ ಕಳ್ಳರು ತರ ನೋಡ್ತಿದ್ದಾರೆ, ನಮ್ಮನೆಯಲ್ಲೇ ಎಲ್ಲಾನು ಅನ್ಭವಿಸಿ ನೀವೇ ಅಂತ ಹೇಳಿ ಕನಿಕಾ ಅಲ್ಲಿಂದ ಹೊರಟೋಗ್ತಾರೆ. ಆಮೇಲೆ ಪೂಜಾ ಅಡ್ಗೆ ಮನೆಗೆ ಹೋಗ್ತಾರೆ. ಪಾಪ ಭಾಗ್ಯಕ್ಕ ಕಷ್ಟಪಟ್ಟು ದುಡ್ಡನ್ನ ಹೊಂದಿಸಿದ್ಲು, ಮಿಕ್ಕಿರೋ ದುಡ್ಡನ್ನ ಸಾಲ್ಗಾರರು ಕೊಟ್ಟು ಎಲ್ಲ ಸಾಲನು ಕಮ್ಮಿ ಮಾಡ್ಕೋತಿದ್ಲು. ನಾನು ಅವಳನ್ನ ಇಲ್ಲಿಗೆ ಕರೀಲೇಬಾರ್ದಾಗಿತ್ತು, ನಾನು ಇಲ್ಲಿ ಕರ್ದಿದ್ದಕ್ಕಲ್ವಾ ಅವಳಿಗೆ ಇಲ್ಲಿ ದುಡ್ಡು ಕಳ್ಕೊಂಡಿದ್ದು, ನಾನೇ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿ ಪೂಜಾ ಬೇಜಾರ್ ಮಾಡ್ಕೋತಿರ್ತಾರೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.